ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ನೆಸ್ಟ್ ಇನ್ ದ ಲೈಫ್. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ನಮ್ಮ ಸೆಕೆಂಡ್ ಡೇ ಶೃಂಗೇರಿ ಟ್ರಿಪ್ ಬಗ್ಗೆ. ಸೆಕೆಂಡ್ ಡೇ ನಾವು ಅರ್ಲಿ ಮಾರ್ನಿಂಗ್ ಎದ್ದು 8 o'clock ಹೊತ್ತಿಗೆ ಶೃಂಗೇರಿಯಿಂದ ಹೊರನಾಡು ಕಡೆಗೆ ಟ್ರಿಪ್ ಹೊರಟ್ವಿ. ಬಸ್ಸಲ್ಲಿ ಹೋದರೆ ಕಷ್ಟ ಆಗುತ್ತೆ, ನಾವು ಅಂದ್ಕೊಂಡಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂತ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಮೊದಲೇ ಕ್ಯಾಬ್ ಬುಕ್ ಮಾಡಿದ್ವಿ, ದೀಪಾವಳಿ ಟೈಮ್ ಆಗಿರೋದ್ರಿಂದ ಕ್ಯಾಬ್ ರೂಮ್ಸ್ ಎಲ್ಲ ಸಿಗೋದು ಕಷ್ಟ ಆಗುತ್ತೆ. ಸೊ ನಾವು ಮೊದಲೇ ಕ್ಯಾಬ್ ಬುಕ್ ಮಾಡೋದ್ರಿಂದ ಅವರು ಕರೆಕ್ಟಾಗಿ 8 o'clock ರೂಮ್ ಹತ್ರ ಬಂದರು ಮತ್ತು ನಮ್ಮನ್ನು ಅಲ್ಲಿಂದ ಪಿಕ್ ಮಾಡಿದ್ರು. ಅವ್ರು ಫಸ್ಟ್ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಇದೇ ಕಲಶೇಶ್ವರ ಟೆಂಪಲ್. ಯಾಕಂದರೆ ಇದು 12ರಿಂದ 1 ಗಂಟೆ ಹೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಮೊದಲು ನಮ್ಮನ್ನು ಕಲಶೇಶ್ವರ ಟೆಂಪಲ್ ಹತ್ರ ಕರ್ಕೊಂಡು ಹೋದರು. ಕಲಶೇಶ್ವರ ಟೆಂಪಲಲ್ಲಿ ದರ್ಶನ ಮಾಡಿದ್ವಿ. ಮಕ್ಕಳು ಸ್ವಲ್ಪ ಏನೋ ಶಾಪಿಂಗ್ ಮಾಡಿದ್ರು. ಸೊ ಅಲ್ಲಿಂದ ನಮ್ಮನ್ನು ಅವರು ನೆಕ್ಸ್ಟ್ ಕರ್ಕೊಂಡು ಹೋಗಿ ಸಂಸೆ ಟೀ ಎಸ್ಟೇಟಿಗೆ, ಅಂದರೆ ಸಂಸೆ ಮಹಾಗಣಪತಿ ಟೆಂಪಲ್ ಕೂಡ ಇರೋದು ಅಲ್ಲಿಗೆ ಹೋದ್ವಿ. ಆ ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಸುತ್ತ ಟೀ ಎಸ್ಟೇಟ್, ಮಧ್ಯೆ ಒಂದು ಸಣ್ಣ ಗಣಪತಿ ದೇವಸ್ಥಾನ ಇದೆ. ತುಂಬ ಪೀಸ್ಫುಲ್ ಆಗಿದೆ. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋಸ್ ಎಲ್ಲ ತಗೊಂಡ್ವಿ. ಟೀ ಎಸ್ಟೇಟ್ ಎಲ್ಲ ಸುತ್ತ ಓಡಾಡಿದ್ವಿ. ಅಲ್ಲಿಂದ ಅಂತೂ ನನಗೆ ಬರೋದಕ್ಕೆ ಮನಸ್ಸಾಗಲಿಲ್ಲ. ಏನೋ ಒಂಥರ ಖುಷಿ ಅನ್ಸುತ್ತೆ ಅಲ್ಲಿದ್ದೆ. ಬಟ್ ಏನು ಮಾಡೋದು, ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ನಾವು ಹೋಗಲೇಬೇಕಲ್ವಾ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಅಗೈನ್ ಕ್ಯಾಬ್ ಹತ್ತಿದ್ವಿ. ಸೊ ನೆಕ್ಸ್ಟ್ ನಮ್ಮನ್ನು ಅವರು ಎಲ್ಲಿ ಕರ್ಕೊಂಡು ಹೋದ್ರು ಅಂದರೆ ಅಲ್ಲಿಂದ ಸೀದಾ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಹತ್ರ ಕರ್ಕೊಂಡು ಹೋದ್ರು. ಹೊರನಾಡಲ್ಲಿ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು. ಆ್ಯಂಡ್ ಮೋರ್ ಓವರ್ ನಮ್ಮ ಜೊತೆಗಿದ್ದ ಡ್ರೈವರ್ ಇದ್ರಲ್ಲ, ಅವರು ತುಂಬ ನಾಲೆಜಬಲ್, ಅಪರ್ಣ ಟ್ರಾವೆಲ್ಸ್ ಅಂತ. ಅವರಿಗೆ ಅಲ್ಲೆಲ್ಲ ಒಳ್ಳೆ ರೀತಿ ಕಾಂಟ್ಯಾಕ್ಟ್ ಇತ್ತು. ಸೊ ಅದು ಹೌದು. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನಮಗೆ ದರ್ಶನ ಆಯಿತು. ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಕ್ಯಾತನಮಕ್ಕಿ ಹತ್ರ. ನೋಡಿ, ಮಕ್ಕಳು ದನ ನೋಡಿದ ಕೂಡಲೇ ಮಕ್ಕಳಿಗೆ ಏನು ಬೇಡ. ಸೊ ಕ್ಯಾತನಮಕ್ಕಿಗೆ ನೀವು ಹೋಗಬೇಕು ಅಂದರೆ ಫಸ್ಟ್ ಜೀಪ್ ರೈಡಲ್ಲಿ ಹೋಗಲೇಬೇಕು. ಹಿಲ್ಸ್ ರೀಚ್ ಆಗಬೇಕು ಅಂದರೆ ಜೀಪಿಗೆ 1500 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಮಗೆ ಮೊದಲೇ ಕ್ಯಾಬ್ ಡ್ರೈವರ್ ನಮ್ಮ ಜೊತೆಗಿದ್ದವರು ಜೀಪ್ ಬುಕ್ ಮಾಡಿದ್ರು. ನಾವು ಅಲ್ಲಿ ಹೋಗಬೇಕು ಅಂತ ಹೇಳಿದ ಕೂಡಲೇ ಜೀಪ್ ಬುಕ್ ಮಾಡಿದ್ರು. ಸೊ ಜೀಪಿಂದ ಇಳಿದು ಸ್ವಲ್ಪ ದೂರ ನಡಿಬೇಕು. ತುಂಬ ದೂರ ಏನಿಲ್ಲ, ಸ್ವಲ್ಪ ದೂರ ಹಿಲ್ಸ್ಗೆ ರೀಚ್ ಆಗಬೇಕಾದ್ರೆ ನಡಿಬೇಕು. ನೋಡಿ ಹಿಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ. ಆ್ಯಂಡ್ ಈ ಹಿಲ್ಸ್ ಹತ್ರನೇ ಇನ್ನೊಂದು ಕೇವ್ ಟೆಂಪಲ್ ಇದೆ, ದೊಡ್ಡಣ್ಣ ಶೆಟ್ಟಿ ಕೇವ್ ಟೆಂಪಲ್ ಅಂತ. ಅಲ್ಲಿಗೆ ಹೋಗಬೇಕು ಅಂದರೆ ಎಕ್ಸ್ಟ್ರಾ 1500 ಚಾರ್ಜ್ ಮಾಡ್ತಾರೆ ಜೀಪ್ ರೈಡ್. ಅಲ್ಲಿಗೂ ಜೀಪ್ ರೈಡ್ ಇದೆ, ಸ್ವಲ್ಪ ನಡಿಬೇಕಂತೆ. ಬಟ್ ನಾವು ಅಲ್ಲಿಗೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ 1500 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಮಳೆ ಬರೋ ಥರನೂ ಇತ್ತು. ಸೊ ನಾವು ಅಲ್ಲಿಗೆ ಹೋಗಲಿಲ್ಲ. ನಾವು ಬರೀ ಹಿಲ್ಸ್ ಹತ್ರ ಹೋದ್ವಿ. ಹಿಲ್ಸ್ ಹತ್ರ ತುಂಬ ಫೋಟೋಸ್ ತಗೊಂಡ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ್ಯಂಡ್ ನನ್ನ ಮಗನ ನಿಭಾಯಿಸೋದು ಸ್ವಲ್ಪ ಕಷ್ಟನೇ. ಸ್ವಲ್ಪ